ಒಂದು ಸಿನಿಮಾ ಹಿಟ್ ಆಗಬೇಕಂದ್ರೆ ಅಲ್ಲಿ ಮ್ಯೂಸಿಕ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಡುಗಳೇ ಸಿನಿಮಾದ ಇನ್ವಿಟೇಷನ್ ಕಾರ್ಡ್ ಆಗಿ ಮಾರ್ಪಡುತ್ತೆ. ಆದರೆ ಆ ಹಾಡುಗಳನ್ನು ಬರೆಯುವಂಥ ಬರಹಗಾರರು ಕೂಡ ಸದ್ಯಕ್ಕೆ ಮಿಂಚ್ತಾ ಇದ್ದಾರೆ. ಟಾಕ್ಸಿಕ್ ಅನ್ನುವಂಥ ಚಿತ್ರದ ಹಾಡುಗಳು ಬಿಡುಗಡೆಯಾದಂಥ ಸಂದರ್ಭದಲ್ಲಿ ಸಾಹಿತಿಗಳ ಹೆಸರು ಕೂಡ ಜೋರಾಗಿ ಕೇಳಿಬರ್ತಾ ಇತ್ತು. ಒಂದೆಡೆ ಯೋಗರಾಜ್ ಭಟ್ರಿಗೆ ಅವಕಾಶ ಸಿಕ್ಕರೆ ಮತ್ತೊಂದೆಡೆ ಪ್ರಮೋದ್ ಮರವಂತೆ ಕೂಡ ತಮ್ಮ ಕೈ ಚಳಕವನ್ನು ತೋರಿಸ್ಕೊಟ್ಟಿದ್ದಾರೆ. ಮನಮೋಹಕ ಅನ್ನುವಂಥ ಹಾಡನ್ನು ಬರೆಯೋದ್ರ ಮೂಲಕ ಎಲ್ರಿಗೂ ಇಷ್ಟ ಆಗಕ್ಕೆ ಶುರುವಾಗಿದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆ ಪ್ರಮೋದ್ ಮರವಂತ್ ಅವರೇ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ತುಂಬ ಜನಕ್ಕೆ ಆಸೆ ಇರುತ್ತೆ ಟಾಕ್ಸಿಕ್ ಅನ್ನುವಂಥ ಒಂದು ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ. ಆ ಅವಕಾಶ ನಿಮಗೆ ಸಿಕ್ಕಿರೋದು ಎಷ್ಟು ಖುಷಿ ಆಗ್ತಾ ಇದೆ. ಸಾಂಗ್ ಈಗ ಟ್ರೆಂಡಿಂಗ್ನಲ್ಲಿದೆ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಜವಾಗ್ಲೂ ತುಂಬ ಖುಷಿಯಾಗುವಂಥ ವಿಚಾರ. ಅಂದರೆ ಎಲ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಟಾಕ್ಸಿಕ್ ಸಿನಿಮಾ ಅನೌನ್ಸ್ ಆದಾಗ ಈ ಥರ ಆಗುತ್ತೆ ಅಂತ. ಅಂದರೆ ನಮ್ಮ ಕನ್ನಡದ ನಟರೊಬ್ಬರು ಈ ಥರ ಗ್ಲೋಬಲ್ ಲೆವೆಲಲ್ಲಿ ಒಂದು ಮಾಡ್ತಾ ಇರೋದು ನಮಗೊಂದು ಹೆಮ್ಮೆ ಅನ್ನೋ ಥರ ತುಂಬ ಒಂದು ದೂರದಿಂದಲೇ ನೋಡ್ತಾ ಇದ್ದಂಥ ಒಬ್ಬ ಪ್ರೇಕ್ಷಕ ಆಗಿದ್ದೆ ನಾನು. ಸೊ ಬಟ್ ಟಾಕ್ಸಿಕಲ್ಲಿ ಒಂದು ಅವಕಾಶ ಸಿಕ್ಕಿರೋದು, ಆ ಹಾಡು ಇಷ್ಟು ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿರೋದು ತುಂಬ ದೊಡ್ಡ ಖುಷಿ ಮೇಡಮ್. ಸೊ ನಿಮಗೆ ಗೊತ್ತಿರುವಂಗೆ ಟಾಕ್ಸಿಕ್ ಸಿನಿಮಾ ಅನೌನ್ಸ್ ಆದಾಗ ಎಷ್ಟು ಟೈಮ್ ಆದಮೇಲೆ ನಿಮಗೆ ಸಾಂಗ್ ಬರಿಬೇಕು ಅಂತ ಕಾಲ್ ಬರುತ್ತೆ? ಯಾರಿಂದ ಕಾಲ್ ಬರುತ್ತೆ? ಸೊ ನನಗೆ ಗೊತ್ತಿರೋ ಪ್ರಕಾರ ಟಾಕ್ಸಿಕ್ ಅನೌನ್ಸ್ ಆಗಿ ಮೇ ಬಿ 2 ಇಯರ್ಸ್ ಆಗಿರ್ಬೋದಲ್ಲ. ಸೊ ನನಗೆ ರೀಸೆಂಟ್ ಫೆಬ್ರವರಿಯಲ್ಲಿ ಕಾಲ್ ಬಂದಿದ್ದು. ಅದು ಇನ್ನೇನು ಮಾರ್ಚ್ಗೆ ಸಿನಿಮಾ ರಿಲೀಸ್ ಇತ್ತು. ಆ್ಯಂಡ್ ಬಂದಾಗಲೇ ಅರ್ಜೆಂಟ್ ಬೇಕು ಅಂತಲೇ ಇತ್ತು. ಅಂದರೆ ಟೈಮ್ ಜಾಸ್ತಿ ಇಲ್ಲ ನಮಗೆ. ಸೊ ಮಾರ್ಚ್ 17th ಅದು ಒಂದು 16, 15 ಆ ಥರ ಏನೋ ಒಂದು ಡೇಟ್ ಇತ್ತು ಅಂದ್ಕೋತೀನಿ. 17th. ಸೊ ಫೆಬ್ ಅಂದರೆ ಆಲ್ಮೋಸ್ಟ್ ವೆರಿ ಕ್ಲೋಸ್ ಅದು ಹಾಡು ಬಂದಿದ್ದು ನನಗೆ. ಫಸ್ಟ್ ನನಗೆ ಬಾಂಬೆಗೆ ಬರಬೇಕಾಗ್ಬೋದು ಅಂತಲೇ ಹೇಳಿದರು. ಬಟ್ ಆಮೇಲೆ ಇಲ್ಲ, ನೀವು ಬರೆದು ಕಳಿಸಿದ್ರು ಓಕೆ ಅಂತ ಹೇಳಿದ್ರು. ಸೊ ನಾನು ಮನೆಯಿಂದನೇ ಬರೆದು ಕಳಿಸಿದ್ದು. ಸೊ ಆವಾಗ ಬಂದಿದ್ದು ನನಗೆ. ಯಾರ ಕಡೆಯಿಂದ ಆಫರ್ ಬಂತು? ಯಶ್ ಅವ್ರು ಏನಾದರೂ ಫೋನ್ ಮಾಡಿ ಹೇಳಿದ್ರೆ ಅಥವಾ ಟೀಮ್ ಯಾರ ಕಡೆಯಿಂದ ನಿಮಗೆ ಕಾಲ್ ಬಂದಿರೋದು? ನನಗೆ ಯಶ್ ಅವರೇ, ಬಟ್ ಕಾರ್ತಿಕ್ KRG ಕಾರ್ತಿಕ್ ಅವರು ಕೋಆರ್ಡಿನೇಟ್ ಮಾಡ್ತಿದ್ರು. ಸೊ ಅವ್ರು ನನಗೆ ಮೆಸೇಜ್ ಮಾಡಿ ಈ ಥರ ಸರ್ ನಿಮ್ಮ ಹತ್ರ ಮಾತಾಡ್ತಾರೆ, ಸಾಂಗ್ ಬರಿಬೇಕಂತ ನೀವು ಅಂತ ಹೇಳಿ ಅವ್ರು ಫೋನ್ ಮಾಡಿಸಿ ಮಾತಾಡ್ಸಿದ್ರು ಯಶ್ ಸರ್ ಜೊತೆ. ಓಕೆ. ಯಶ್ ಅವ್ರು ಏನಂದರು ನಿಮಗೆ? ಅಂದರೆ ಯಶ್ ಅವರ ಸಿನಿಮಾಗಳನ್ನು ನೋಡಿದವ್ರು ನೀವು. ಸೊ ಈಗ ಅವ್ರನ್ನ ಕಂಡ್ರೆ ಇಷ್ಟ ಅಂತ ಹೇಳಿದ್ರಿ. ಅವರು ಈ ಥರ ಹಾಡುಗಳನ್ನು ಬರಿಬೇಕು ಅಂದಾಗ ಒಂದು ಕಡೆ ಖುಷಿಯಾಗಿರುತ್ತೆ, ಇನ್ನೊಂದು ಕಡೆ ಏನೆಲ್ಲ ತಲೆಯಲ್ಲಿ ಓಡಿತ್ತು ಅಂತ ಹೇಳಿ? ನನಗೆ ಅಂದರೆ ತುಂಬ ವರ್ಷಗಳಿಂದ ಯಶ್ ಸರ್ ಬರಿಬೇಕು ಅನ್ನೋದು ಆಸೆ ಇತ್ತು. ಸೊ ಅಂದರೆ ಮುಂಚೆಯಿಂದ ಈ ಕಿರಾತಕ, ರಾಜಾಹುಲಿ, ರೈಟ್ ಫ್ರಮ್ ಒಗ್ಗಿನ ಮನಸ್ಸಿಂದ ತುಂಬ ಇಷ್ಟಪಟ್ಟಂಥ ಒಬ್ಬ ನಟರಲ್ಲಿ ಯಶ್ ಸರ್ ಕೂಡ ಒಬ್ಬರು. ಸೊ ಅವ್ರಿಗೆ ಬರೀಬೇಕು ಅನ್ನೋದೊಂದು ಆಸೆ ನನಗೆ ಯಾವಾಗಲೂ ಇತ್ತು. ಅಂದರೆ ಟಾಕ್ಸಿಕಲ್ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಅದೇ ಯಶ್ ಸರ್ ಫೋನ್ ಮಾಡಿ ನನಗೆ ಫಸ್ಟ್ ನಮ್ಗೆ ಬ್ರೀಫ್ ಅದೇನು ಸಾಂಗ್ ಸಿಚುವೇಶನ್ಗೆ ಮಾತಾಡಿದಾಗಲೇ ಫಸ್ಟಿಗೆ ಅವರು ಆರಾಮಾಗಿ ಒಂದು 5 ನಿಮಿಷ ನನಗೆ ಕಂಫರ್ಟೇಬಲ್ ಮಾಡಿ ಹೇಗಿದ್ದೀರಾ ಅಂತ ಕೇಳಿದ್ರು. ನಾನು ಕ್ಯಾಶುವಲಾಗಿ ಮಾತಾಡಿದ್ವಿ. ನಿಮ್ಮ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರೀತೀರಾ ನೀವು ಅಂತ ಕಾಂಪ್ಲಿಮೆಂಟ್ ಮಾಡಿದ್ರು. ಸೊ ಅದಾದಮೇಲೆ ಅವರು ಸಿನಿಮಾ ಮಾತಿಗೆ ಬಂದರು. ಸೊ ಅದು ನನಗೆ ತುಂಬ ಕಂಫರ್ಟೇಬಲ್ ಫೀಲ್ ಮಾಡಿಸಿದ್ರು ಫಸ್ಟ್ಗೆ. ಈಗ ಹಾಡು ನಿಮಗೆ ಲಾಸ್ಟ್ ಮೂಮೆಂಟಲ್ಲಿ, ಪೀಕ್ ಮೂಮೆಂಟಲ್ಲಿ ಸಿಕ್ಕಿರೋದು. ಬರಿಬೇಕು ಅನ್ನೋದು ಪ್ರೆಷರ್ ಇರುತ್ತೆ, ಬಟ್ ಅದಕ್ಕೆ ಆದಂಥ ಅಟ್ಮಾಸ್ಫಿಯರ್ ಬೇಕಾಗುತ್ತೆ. ಹೇಗೆ ನಿಮ್ಮನ್ನು ನೀವು ಸೆಟ್ ಮಾಡ್ಕೊಂಡ್ರಿ ಈ ಹಾಡಿಗೆ? ಸೊ ಹಾಡು ಅದೇ ಫಸ್ಟ್ ನನಗೆ ಮೆಸೇಜ್ ಬಂದಾಗಲೇ ಮೆಂಟಲಿ ನಾನು ಅಂದರೆ ಬಾಂಬೆಗೆ ಹೋಗಬೇಕಾಗ್ಬೋದು ಅಂತೇಳಿ ಮೆಂಟಲಿ ಪ್ರಿಪೇರ್ ಆಗಿದೆ. ಅಲ್ಲಿ ಹೋಗಿ ಬರೀಬೇಕು. ನನಗೆ ಅದು ಆ್ಯಕ್ಚುಲಿ ಇಷ್ಟ. ಒಂದು ಟೀಮ್ ಡೈರೆಕ್ಟರ್ ಅಥವಾ ಹೀರೋ ಅಲ್ಲಿ ಹೋಗಿ ಕೂತ್ಕೊಂಡು ಬರೆಯೋದು, ಬೇರೆ ಆ್ಯಂಬಿಯನ್ಸು, ಬೇರೆ ಊರಿಗೆ ಹೋಗಿ ಬರೆಯೋದು, ಅದು ಯಾವಾಗಲೂ ನನಗಿಷ್ಟ. ಸೊ ಅದಕ್ಕೆ ನಾನು ಮೆಂಟಲಿ ಪ್ರಿಪೇರ್ ಆಗಿದೆ. ಬಟ್ ಮನೆಯಿಂದ ಕಳಿಸಿ ಅಂದಾಗ ಓಕೆ ಫೈನ್ ಅಂತ ಹೇಳಿ ನಾನು ಸ್ವಲ್ಪ ಬೇರೆ ಎಲ್ಲ ಕೆಲಸಗಳಿಗೆ ಒಂದು ಬ್ರೇಕ್ ಕೊಟ್ಟು, ಅಂದರೆ ನೆಕ್ಸ್ಟ್ ಡೇನೇ ಕಳಿಸ್ಬೇಕು ಅಂತ ಹೇಳಿ ಸೊ ಬೆಳಗ್ಗೆಯಿಂದ ನಾನು ಕೆಲಸ ಶುರು ಮಾಡಿದೆ. ಕೆಲಸ ಶುರು ಮಾಡಿ ಅದೇ ಮನೆಯಲ್ಲೇ ಬರೆದಿದ್ದು ನಾನು. ಸಂಜೆ ಅಷ್ಟೊತ್ತಿಗೆ ಒಂದು ವರ್ಷನ್ ಕಳಿಸಿದ್ದೆ ನಾನು. ಸೊ ಈ ಥರ ಕೆಲಸ ಆಯ್ತು ಅದ್ರದ್ದು. ಹೇಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ರು? ಅಂದರೆ ಯಾವ ಥರ ಪ್ಯಾಟರ್ನ್ ನಿಮಗೆ ಹೇಳಬೇಕಾಗತ್ತಲ್ವಾ? ಸೊ ಈ ಥರ ಇರುತ್ತೆ, ಸೊ ಅದನ್ನು ಯಾವ ಥರ ಎಕ್ಸ್ಪ್ಲೈನ್ ಮಾಡಿದ್ರು ಅಂತ ಹೇಳಿ? ಅಂದರೆ ಸಿಚುವೇಶನ್ ಸ್ವಲ್ಪ ಇಂಟೆನ್ಸ್ ಸಿಚುವೇಶನ್ ಅದು. ಸೊ ಆ ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡಿ ನನಗೆ ಸರ್ ಹೇಳಿದಂಗೆ ತೀರಾ ಅರ್ಥ ಆಗದಿರೋ ಪದಗಳು ಬೇಡ. ಯಾಕಂದರೆ ನಮ್ಮ ಆಡಿಯನ್ಸ್ ಎಲ್ಲರೂ ಇದ್ದಾರೆ. ರೈಟ್ ಫ್ರಮ್ ಒಬ್ಬ ಕಾರ್ಮಿಕನಿಂದ ಹಿಡಿದು CEO ತನಕ ಎಲ್ಲರೂ ಆಡಿಯನ್ಸ್ ಈ ಸಿನಿಮಾಗೆ. ಹಾಗಾಗಿ ಎಲ್ರಿಗೂ ಅರ್ಥ ಆಗಬೇಕು, ಸಿಂಪಲ್ಲಾಗಿ ಬಟ್ ಒಂದು ಆಳ ಡೆಪ್ತ್ ಇರಬೇಕು ಅನ್ನೋ ಥರನೇ ಬ್ರೀಫ್ ಇತ್ತು ನನಗೆ. ನಿಮ್ಮ ಬರವಣಿಗೆ ಆ ಒಂದು ವಿಜುವಲೈಸೇಷನಲ್ಲಿ ನೋಡಿದಾಗ ಅದಕ್ಕೆ ಎಷ್ಟು ಸೂಕ್ತವಾಗಿತ್ತು ಅಥವಾ ಆ್ಯಪ್ಟ್ ಆಗಿತ್ತು ಅಂತ ನಿಮ್ಗೆ ಅನಿಸ್ತು ಹಾಡು ಬಿಡುಗಡೆ ಆದ ಸಂದರ್ಭದಲ್ಲಿ? ಅಂದರೆ ತುಂಬ ಅಮೇಝಿಂಗ್ ಅನಿಸ್ತು. ಯಶ್ ಸರ್ ಕಾಣಿಸ್ತಿರೋ ರೀತಿ, ಅದರಲ್ಲಿ ನಾಯಕಿಯರೆಲ್ಲ ಕಾಣಿಸ್ತಿರೋ ರೀತಿ, ಆ್ಯಂಡ್ ಸಿನಿಮಾದಲ್ಲಿ ನೋಡ್ತಾ ಈ ಸಾಂಗ್ ಬೇರೆ ಥರ ನಿಮ್ಗೆ ಇನ್ನೂ ಕನೆಕ್ಟ್ ಆಗುತ್ತೆ. ಸೊ ಇವಾಗ ಪ್ರತಿಯೊಂದು ಸಾಲು, ಪ್ರತಿಯೊಂದು ಇದು ನೋಡಿದಾಗ ಒಬ್ಬೊಬ್ರಿಗೆ ಒಂದೊಂದು ಥರ ಕನೆಕ್ಟ್ ಆಗುತ್ತೆ ಸಾಲುಗಳು. ಬಟ್ ಸಿನಿಮಾದಲ್ಲಿ ನೋಡ್ತಿರ್ಬೇಕಾದ್ರೆ ಇನ್ನೂ ಇಂಟೆನ್ಸ್ ಆಗಿ ಅದು ನಿಮ್ಮ ಒಳಗಡೆ ಹೋಗುತ್ತೆ ಅನಿಸ್ತು. ಇಲ್ಲ, ಕತೆ ಏನೂ ಹೇಳಿಲ್ಲ. ಸೊ ಸಿಚುವೇಶನ್ ಏನಿದೆ ಅಷ್ಟು ಮಾತ್ರ ಹೇಳಿದ್ದಾರೆ. ಸೊ ಅದೊಂದು ಇಂಟೆನ್ಸ್ ಸಿಚುವೇಶನ್ ಅದು.
ಓಕೆ. ಸೊ ಒಂದೆರಡು ಲೈನ್ ಹೇಳ್ಬೋದಾ? ಈಗ ನಾವು ನೋಡಿದ್ದೀವಿ ಹಾಡನ್ನು, ಮಿಲಿಯನ್ಸ್ ವ್ಯೂಸ್ಗಳು ಕೂಡ ಪಡ್ಕೊಂಡಿದೆ, ಬಟ್ 2 ಲೈನ್ ನೀವೇ ಬರೆದವರು, ಒಂದು 2 ಲೈನನ್ನು ಹೇಳ್ಬೋದಾ? ಅದು ಹಾಡೋದು ಸಿಕ್ಕಾಪಟ್ಟೆ ಕಷ್ಟ. ಹಾಗಾಗಿ ನಾನು ಇದು ರೆಕಾರ್ಡ್ ಮಾಡಿ ಕಳಿಸ್ಬೇಕಾದ್ರೂ ತುಂಬ ಲೋವಲ್ಲೇ ಹಾಡು ಕಳಿಸಿದ್ದೆ. ಅದು ಮಿಂಚೊಂದು ಎದೆ ತುಂಬ ನಡೆದಾಡಿ ಮರೆಯಾದಂತೆ ಯಾಕಿಂತ ತಿಳಿಗಾಳಿಯು ಆ ಬಿರುಗಾಳಿಯ ಹಾಗೆ ಕಾಡಿದೆ, ಅಂತರಾಳ ಅಲೆದಾಡುತ್ತಿದೆ ತಾತನಗೇನೆ ಹಾಕಿ ಸವಾಲು, ಆ ನೆನಪು ಕೊಡು ಖುಷಿನೇ ವಿಷ, ನಾ ಕಾದಾಡುತ್ತಾ ನಿಂತೆ ನನ್ನ ಜೊತೆ, ಮನಮೋಹಕ ತುಸುಮಾದಕ ಬದಲಾಯಿತೆ ನನ್ನ ಲೋಕ. ಸೊ ಎಷ್ಟು ಸರ್ ಚೆನ್ನಾಗಿ ಹಾಡ್ತಾರೆ ಇದನ್ನು. ಅವ್ರು ಮಾತಾಡಬೇಕಾದ್ರೆ ಇದನ್ನ ಹಾಡೋರು ಮಜವಾಗಿ ಹಾಡಿದ್ರಾ ನಿಮ್ಮ? ಅಂದರೆ ಹೀಗೆ ಡಿಸ್ಕಷನ್ ಆಗ್ತಿತ್ತಲ್ವ ನಮಗೆ, ಆವಾಗ ಅವರು ಇದು ಹಿಂಗೆ ಬಂದರೆ ಚೆನ್ನಾಗಿರುತ್ತೆ, ಅವರು ಮಿಂಚೊಂದು ಅಂತ ಹಿಂಗೆ ಕೇಳಿಸುತ್ತೆ ಇದು ಅನ್ನೋ ಥರ ಹಾಡ್ಬಿಟ್ಟು ಆ ಡಿಸ್ಕಷನ್ ತುಂಬ ಮಜಾ ಇತ್ತು. ಅವರು ಅಣ್ಣ ತಮ್ಮ ಸಾಂಗ್ ಹಾಡಿದ್ರಲ್ಲ, ನಂಗೆ ಅದೆಲ್ಲ ರಿಕಾಲ್ ಆಗೋದು. ಓಕೆ. ಈಗ ಹಾಡು ಬಿಡುಗಡೆಯಾಗಿದೆ. ಫಸ್ಟ್ ಹಾಡನ್ನು, ತಬಾಯಿ ಹಾಡನ್ನು ಯೋಗರಾಜ್ ಭಟ್ರು ಬರೆದಿದ್ರು. ಸೊ ಆ ಯೋಗರಾಜ್ ಭಟ್ರಂಥ ಒಬ್ಬ ನಿರ್ದೇಶಕನ ಜೊತೆ ಪ್ರಮೋದ್ ಮರವಂತೆಗೆ ಒಂದು ಚಾನ್ಸ್ ಸಿಕ್ಕಿರೋದು ಎಷ್ಟು ಖುಷಿ ಕೊಡ್ತಾ ಇದೆ ಅಂತ. ಯಾಕಂದರೆ ಬೇರೆ ಸಾಕಷ್ಟು ಜನ ಸಾಹಿತಿಗಳಿದ್ರು, ಬಟ್ ಪ್ರಮೋದ್ ಮರವಂತೆಯನ್ನೇ ಆಯ್ಕೆ ಮಾಡ್ಕೊಂಡಿರೋದು ಎಷ್ಟು ಖುಷಿ ಕೊಡುತ್ತೆ ಅಂತ. ಡೆಫಿನೆಟ್ಲಿ ಖುಷಿ ಆಗುತ್ತೆ. ಅಂದರೆ ಯೋಗರಾಜ್ ಭಟ್ ಸರ್ ಎಲ್ಲ ಲೆಜೆಂಡ್ಸ್ ಅವರು. ಸೊ ನಾನು ಅವರ ಬರವಣಿಗೆಗೆ ಅತಿ ದೊಡ್ಡ ಅಭಿಮಾನಿ. ಅವರು ಒಂದು ತರಲೆ ಹಾಡುಗಳು ಬರೆಯೋದ್ರ ಜೊತೆಗೆ ರೊಮ್ಯಾಂಟಿಕ್ ಹಾಡುಗಳನ್ನು ಕೂಡ ತುಂಬ ಅದ್ಭುತವಾಗಿ ಬರೀತಾರೆ. ಒಬ್ಬ ಅದ್ಭುತವಾದ ಪೋಯೆಟ್ ಇದ್ದಾರೆ ಯೋಗರಾಜ್ ಭಟ್ ಸರಲ್ಲಿ. ಆ್ಯಂಡ್ ಅವರು ನನಗೆ ತುಂಬ ಖುಷಿಯಾಗಿದ್ದು, ಇತ್ತೀಚೆಗೆ ಕೀರ್ತಿ NT ಕ್ಲಿನಿಕಲ್ಲೂ ಹೇಳ್ತಾರೆ ನನಗೆ ಪ್ರಮೋದ್ ನನಗೆ ತುಂಬ ನೆಚ್ಚಿನ ಬರಹಗಾರ ಅಂತ. ಸೊ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೊಂದಿಲ್ಲ. ಆ್ಯಂಡ್ ಅದೇ ಏನೋ ಒಂದು ಅದೃಷ್ಟ ಅಂತಲೂ ಅನ್ಕೋಬೋದು. ಬಿಕಾಸ್ ಇಂಥ ದೊಡ್ಡ ಸಿನಿಮಾದಲ್ಲಿ ಯೋಗರಾಜ್ ಭಟ್ ಸರ್ ಜೊತೆ ನನ್ನ ಹೆಸರು ಬರುತ್ತೆ ಕ್ರೆಡಿಟ್ಸಲ್ಲಿ ಅನ್ನೋದು ಒಂದು ದೊಡ್ಡ ಖುಷಿ ನನಗೆ. ಇದ್ರ ಜೊತೆಗೆ ಹೇಳೋದಾದರೆ, ಈಗ ಮುಂಚೆ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಳು ಅಥವಾ ಸಿಂಗರ್ಸ್ಗಳು ಮಾತಾಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಸಾಹಿತಿಗಳು ಕೂಡ ಮಾತಾಡ್ತಾರೆ, ಅಂದರೆ ಫ್ರಂಟ್ ಲೈನ್ಗೆ ಬರ್ತಿದ್ದಾರೆ. ಸೊ ನಿಮ್ಮ ಈ ಸಾಹಿತ್ಯ ಲೋಕದಲ್ಲಿ ಕಾಂಪಿಟೇಷನ್ ಹೇಗಿದೆ ಅನ್ನೋದು? ಸೊ ಕಾಂಪಿಟೇಷನ್ ಅನ್ನೋದು ಯಾವಾಗಲೂ ಪ್ರತಿಯೊಂದು ಸಿನಿಮಾ ಆಗಿರ್ಬೋದು, ಪ್ರತಿಯೊಂದು ಡೈರೆಕ್ಟರ್ ಆಗಿರ್ಬೋದು, ನಾವೆಲ್ಲರೂ ಇವಾಗ ಕಾಂಪಿಟೇಷನ್ ಹೆಂಗಾಗಿದೆ ಅಂದರೆ ನಾವು ಎಲ್ಲರೂ ಸೇರಿ ಕನ್ನಡ ಚಿತ್ರರಂಗವನ್ನು ಮೇಲೆತ್ತುವಂಥ ಒಂದು ಪ್ರಯತ್ನ ಮಾಡಬೇಕಾಗಿದೆ. ಕಾಂಪಿಟೇಷನ್ ನಮ್ಮ ಜೊತೆ ನಾವು ಕಾಂಪೀಟ್ ಮಾಡಬೇಕಾಗಿದೆ. ಸೊ ಬೇರೆ ಭಾಷೆಯ ಜೊತೆ ಕಾಂಪೀಟ್ ಮಾಡಬೇಕಾಗಿದೆ. ಇನ್ನು ಸಾಹಿತ್ಯ ಅಂತ ಬಂದಾಗ ನಾನು ಕಾಂಪಿಟೇಷನ್ ಅನ್ನೋದು ಓಕೆ, ಅವ್ರು ಚೆನ್ನಾಗಿ ಬರ್ತಿದ್ದಾರೆ, ಸೊ ಅವ್ರಿಗೆ ಒಂದು ಮೆಸೇಜ್ ಮಾಡಿ ಕಾಂಪ್ಲಿಮೆಂಟ್ ಮಾಡ್ತೀನಿ. ಸೊ ನಾನು ಚೆನ್ನಾಗಿ ಬರೀಬೇಕು, ನಾನು ಇನ್ನೂ ಚೆನ್ನಾಗಿ ಬರೀಬೇಕು. ಸೊ ನಾನು ಹಿಂದಿನ ಹಾಡಿನ ಜೊತೆ ನಾನು ಕಾಂಪೀಟ್ ಮಾಡ್ತೀನಿ, ಆ ಹಾಡು ಹಿಂಗೆ ಬರ್ತಿದ್ದೆ ಇನ್ನೂ ಇದು ಮಾಡಬೇಕು ಅಂತ. ಸೊ ಫಸ್ಟ್ ಕಾಂಪಿಟೇಷನ್ ಏನಿದ್ರು ನಮ್ಮ ಜೊತೆ ಇರುತ್ತೆ. ನಾನು ಏನು ಹಿಂದಿನ ಹಾಡು ಬರ್ದಿದ್ದೀನಿ ಇನ್ನೂ ಚೆನ್ನಾಗಿ ಬರೀಬೇಕು ಅನ್ನೋದು. ಸೊ ಇನ್ನೂ ಸಹ ಬರಹಗಾರರು ಈ ಥರದ್ದೆಲ್ಲ ಹೇಳಿದಾಗ ನಾನು ಅದನ್ನು ಕಾಂಪಿಟೇಷನ್ ಅಂತ ಭಾವಿಸಲ್ಲ, ಅದೊಂದು ನಮ್ಮೆಲ್ರಿಗೂ ಇರುವಂಥ ಒಂದು ಜವಾಬ್ದಾರಿ. ಸೊ ತುಂಬ ಒಳ್ಳೊಳ್ಳೆ ಹಾಡುಗಳನ್ನು ಬರ್ಕೊಂಡು ನಮಗೇನೊಂದು ಹಿಂದಿನ ಜನ್ರೇಷನ್ ಎಲ್ಲ ಬಂದಿದ್ದಾರೆ, ಅವರೀಗ ನಮಗೆ ಅದನ್ನು ಪಾಸ್ ಮಾಡಿದಾಗ ಸೊ ನಾವು ಒಳ್ಳೊಳ್ಳೆ ಸಾಹಿತ್ಯವನ್ನು ಕೊಡುವಂಥ ಜವಾಬ್ದಾರಿ ನಂದು ಮಾತ್ರ ಅಲ್ಲ, ನನ್ನ ಜೊತೆ ಬರಿತಾ ಇರುವಂಥ ಎಲ್ಲ ಸಾಹಿತಿಗಳದ್ದು ಇರುತ್ತೆ. ಹಾಗಾಗಿ ಬೇರೆ ಯಾರೊಬ್ಬರು ಒಳ್ಳೆ ಸಾಹಿತ್ಯ ಬರೆದಾಗ ನಂಗೆ ಡೆಫಿನೆಟ್ಲಿ ಖುಷಿ ಆಗುತ್ತೆ. ಅಂದರೆ ಮುಂದೆ ಮಾತಾಡಬಾರ್ದು, ಅಂದರೆ ಈ ಥರ ಇವರೆಲ್ಲ ಇದ್ದಾಗ ಸಾಹಿತ್ಯ ಚೆನ್ನಾಗಿರಲಿಲ್ಲ ಅನ್ನೋದು ನಮ್ಮದೆಲ್ಲ ಹೆಸರು ಸೇರಿಸ್ಕೊಂಡು ಹೇಳೋ ಥರ ಆಗಬಾರ್ದು. ನಮ್ಮದೆಲ್ಲ ಹೆಸರು ಸೇರಿಸ್ಕೊಂಡು ಇವರು ಕೂಡ ಚೆನ್ನಾಗಿ ಬರೆದ್ರು ಅಂತ ಹೇಳಿ ಆ್ಯಂಡ್ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಒಳ್ಳೆ ಸಿನಿ ಸಾಹಿತ್ಯವನ್ನು ಪಾಸ್ ಮಾಡಬೇಕು ಅನ್ನೋದೊಂದು ಇರೋದು. ಹಾಗಾಗಿ ಅದು ಕಾಂಪಿಟೇಷನ್ ಅನ್ನೋದಕ್ಕಿಂತ ಒಂದು ಟೀಮ್ ವರ್ಕ್ ಅಂತ ಭಾವಿಸ್ತೀನಿ ನಾನು. ಇದರ ಜೊತೆಗೆ ಒಂದು ಸಾಹಿತ್ಯಕ್ಕೆ ಅದರದ್ದೇ ಆದಂಥ ತೂಕ ಇದೆ. ಒಬ್ಬ ಸಾಹಿತ್ಯಗಾರನಿಗೆ, ಬರಹಗಾರನಿಗೆ ನಾಲೆಜ್ ತುಂಬ ಇರಬೇಕಾಗತ್ತೆ. ಅಂದರೆ ಪ್ರತಿದಿನ ಈಗ ಒಂದು ಹಾಡನ್ನು ಬಳಸಿದಂಥ ಪದಗಳನ್ನು ಇನ್ನೊಂದು ಹಾಡಲ್ಲಿ ಬಳಸಬಾರ್ದು. ಅಂದರೆ ಬೇರೆ ಬೇರೆ ಥರ ಬರೀಬೇಕಾಗತ್ತೆ, ಪ್ರಯೋಗಗಳನ್ನು ಮಾಡಬೇಕಾಗತ್ತೆ. ಸೊ ಹೋಮ್ವರ್ಕ್ ಹೆಂಗೆ ಮಾಡ್ತಾರೆ ಪ್ರಮೋದ್ ಮರವಂತೆ? ಸೊ ಅದೇ ಪದಗಳು ಅಂತ ಬಂದಾಗ ನಮಗೆ ಸಿನಿಮಾ ಸಾಹಿತ್ಯದ ಹಾಡುಗಳು ಬರೆಯೋದಕ್ಕೆ ಲಿಮಿಟೆಡ್ ಪದಗಳನ್ನು ಬಳಸಬೇಕಾಗುತ್ತೆ. ಅದು ಬರ್ತಾ ಸ್ವಲ್ಪ ಕಡಿಮೆನೇ ಆಗ್ತಾ ಹೋಗುತ್ತೆ. ಆ ಜನ್ರೇಷನ್ ಮತ್ತು ಭಾಷೆ ನಾವೇನು ಯೂಸ್ ಮಾಡ್ತಾ ಹೋಗ್ತೀವಿ, ಕನ್ನಡಕ್ಕೆ ಬೇರೆ ಭಾಷೆಗಳು ಮಿಶ್ರ ಆದಾಗೂ ಕೂಡ ನಮ್ಗೆ ಸಾಹಿತ್ಯಕ್ಕೆ ಸಿಗುವಂಥ ಪದಗಳು ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಅಗೇನ್ ಡಿಪೆಂಡ್ ಆಗುತ್ತೆ. ಈಗ ನಾವು ಯಾವುದೋ ಒಂದು ಪೀರಿಯಾಡಿಕ್ ಸಿನಿಮಾ ಬಗ್ಗೆ ಹಾಡು ಬರಿತಾ ಇದ್ದಾಗ ನಾವು ಜಾಸ್ತಿ ಪೊಯೆಟಿಕ್ ಅಥವಾ ಹಿಂದಿನ ಪದಗಳನ್ನು ಬಳಸ್ಬೋದು. ಬಟ್ ತುಂಬ ಟ್ರೆಂಡಿಯಾಗಿ ಏನೋ ಬರೆಯೋಕ್ಕೆ ಹೋದಾಗ ಕೆಲವೊಂದು ಪದಗಳು ಕೂರಲ್ಲ ಅಲ್ಲಿ. ಸೊ ಇದು ಮೀಟ್ರಿಗೆ ಬರೆಯೋದ್ರಿಂದ ಅದೊಂದು ಲಿಮಿಟೇಷನ್ಸ್ ಇದ್ದೇ ಇರುತ್ತೆ. ಬಟ್ ನನ್ನ ಪ್ರಯತ್ನ ಯಾವಾಗಲೂ ಇರುತ್ತೆ ಕನ್ನಡದ ಹೊಸ ಪದಗಳನ್ನು, ಅಥವಾ ಮುಂಚೆ ತುಂಬ ಅಂದರೆ ಹೊಸ ಪದ ಅಂತಲ್ಲ, ಎಲ್ಲ ಪದಗಳನ್ನು ಬಳಸಾಗಿದೆ. ಹಂಸಲೇಖ ಅವರಂತೂ ನಾವು ಯಾವುದೋ ಒಂದು ಹೊಸ ಪದ ಬಳಸಿದ್ವಿ ಅಂತ ಇವತ್ತು ಅಂದ್ಕೊಂಡು ನಾಳೆ ಯಾವುದೋ ಹಂಸಲೇಖ ಸರ್ದೊಂದು ಸಾಂಗ್ ಕೇಳ್ತಿದ್ರೆ ಅಲ್ಲಿ ಆಲ್ರೆಡಿ ಬಂದಿರುತ್ತೆ ಅದು.
ಅವರು ಏನೂ ಉಳಿಸಿಲ್ಲ ನಮಗೆ. ಬಟ್ ನಾವು ಅದನ್ನು ಹೇಗೆ ಪುನಃ ಪ್ರಯೋಗ ಮಾಡ್ತೀವಿ ಅನ್ನೋದು ಅದು ನಮಗಿರುವಂಥ ಸವಾಲು. ಸೊ ಓದು ಜಾಸ್ತಿ ಆಗುತ್ತೆ. ಆ್ಯಂಡ್ ಎಲ್ಲ ಭಾಷೆಯ ಹಾಡುಗಳು, ನನಗೆ ಜಾಸ್ತಿ ಕನ್ನಡ ಹಾಡುಗಳನ್ನು ಕೇಳ್ತೀನಿ. ಅದು ಬಿಟ್ಟರೆ ಹಿಂದಿ ಹಾಡುಗಳನ್ನು ಕೇಳ್ತೀನಿ, ಜಾಸ್ತಿ ಪೋಯಿಟ್ರಿಗಳನ್ನು ಓದ್ತೀನಿ, ಪೋಯಿಟ್ರಿ ಫಾಲೋ ಮಾಡ್ತೀನಿ. ಹಿಂದಿಯ ಲಿರಿಸಿಸ್ಟ್, ಅಲ್ಲಿನ ಲಿರಿಸಿಸ್ಟ್ಗಳನ್ನು ಆನಂದ್ ಬಕ್ಷಿ ಇರ್ಬೋದು, ಸಾಹಿರ್ ಲುಧಿಯಾನಿ ಇರ್ಬೋದು, ಅವ್ರದ್ದು ತುಂಬ ಲೆಜೆಂಡ್ಸ್ ಎಲ್ಲ ಇದ್ದಾರೆ, ಅವ್ರದ್ದೆಲ್ಲ ಫಾಲೋ ಮಾಡ್ತೀನಿ. ನಮ್ಮ ಕನ್ನಡ ಲಿರಿಸಿಸ್ಟ್ಗಳನ್ನು ಫಾಲೋ ಮಾಡ್ತೀನಿ. ಸೊ ಈ ಥರ ತುಂಬ ಹೋಮ್ವರ್ಕ್ ಇರುತ್ತೆ. ಓಕೆ. ಸೊ ಒಂದು ಹಾಡನ್ನು ಬರೀಬೇಕಾದ್ರೆ ಪ್ರಮೋದ್ ಮರವಂತೆಗೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ? ಅದು ಡಿಪೆಂಡ್ ಆಗುತ್ತೆ ಮೇಡಮ್. ಈಗ ನಿನ್ನೆ ಒಂದು ಸಾಂಗು ನನಗೆ ನಿನ್ನೆ ರಾತ್ರಿ ಬೆಳಗಾಗೋದ್ರೊಳಗಡೆ ಬೇಕು, ಅರ್ಜೆಂಟ್ ಇದೆ ಅಂತ ಹೇಳಿದ್ರು. ಸೊ ಅದನ್ನ ನಾವು ಮುಗಿಸ್ಕೊಟ್ವಿ. ಅದೇ 1 ಅವರ್ ಇದೆ ಟೈಮ್ ನಿಮಗೆ ಅಂದರೂ ಬರಿಬೋದು. ಇಲ್ಲ ನನಗೆ ಒಂದು ವಾರದಲ್ಲಿ ಕೊಡಿ ಅಂದರೆ ಅದನ್ನು ಬ್ರೇಕ್ ಕೊಟ್ಟು ಬರಿತೀವಿ. ಸೊ ಐಡಿಯಲಿ ಒಂದು ಹಾಡು ಟ್ಯೂನ್ ನಮ್ಗೆ ಒಳಗಡೆ ಹೋಗಿ ಅದು ಪಲ್ಲವಿ ಮತ್ತು ಚರಣ ಬರೆದು ಕರೆಕ್ಷನ್ಸು ಓಕೆ ಈ ಥರ ಡೈರೆಕ್ಟರ್ ಎದುರುಗಡೆ ಕೂತಿದ್ರೆ 1 ಗಂಟೆಯಿಂದ 2 ಅವರ್ ಒಳಗಡೆ ನಾವು ಮುಗಿಸ್ಬಿಡ್ಬೋದು ಸಾಂಗ್ನ. ಓಕೆ. ಫೈನಲಿ ಪ್ರಮೋದ್ ಮರವಂತೆ ಕೈಯಲ್ಲಿ ಎಷ್ಟು ಸಿನಿಮಾದ ಹಾಡುಗಳನ್ನು ಬರೆಯೋ ಅವಕಾಶಗಳಿದ್ದಾವೆ? ಸೊ ಲೈನಪ್ ಎಷ್ಟು ಮಾಡ್ಕೊಂಡಿದ್ದೀರಾ ಅಂತ? ಬರೆದಿರೋದು ಒಂದಿಷ್ಟು ರಿಲೀಸ್ಗೆಲ್ಲ ರೆಡಿ ಇದೆ. ಸೊ ಇವಾಗ ಒಂದು 10-15 ಸಿನಿಮಾಗಳು ಇದೆ ಬರೆಯೋದಕ್ಕೆ. ಸೊ ಅದೆಲ್ಲ ಬರೀಬೇಕು. ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ, ಒಳ್ಳೊಳ್ಳೆ ಸಾಹಿತ್ಯಗಳು ನಿಮ್ಮಿಂದ ಬರುವಂತಾಗಲಿ ಕನ್ನಡ ಚಿತ್ರರಂಗದಲ್ಲಿ. ಅದೇ ರೀತಿ ಆ ಹಾಡುಗಳೆಲ್ಲ ಹಿಟ್ಟಾಗಲಿ ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಪ್ರಮೋದ್ ಮರವಂತೆ ಅಂದ್ರೇ ನಮಗೆ ಫಸ್ಟ್ಗೆ ನೆನಪಾಗೋದೇ ಕಾಂತಾರದ ಹಾಡು. ಸೊ ಕಾಂತಾರ ಸಿನಿಮಾದ ಸಿಂಗಾರ ಸಿರಿಯೇ ಮೂಲಕ ಎಲ್ಲರನ್ನ ರಂಜಿಸಿದಂತಹ ಪ್ರಮೋದ್ ಮರವಂತೆ ಸಾಕಷ್ಟು ಅವಕಾಶಗಳನ್ನು ಗಿಟ್ಟಿಸ್ಕೊಂಡ್ರು. ಸದ್ಯಕ್ಕೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಅವಕಾಶಗಳನ್ನು ಪಡ್ಕೊಳ್ತಾ ಇದ್ದಾರೆ. ಸಾಹಿತ್ಯ ಲೋಕದಲ್ಲಿ ಹೊಸ ಮ್ಯಾಜಿಕ್ ಮಾಡೋಕ್ಕೆ ಹೊರಟಿದ್ದಾರೆ. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.